ಸರ್, ಈಗ ನಮ್ಮ ಹಿಡಕಲ್ ಜಲಾಶಯದಿಂದ ಧಾರವಾಡಕ್ಕೆ ಪೈಪ್ಲೈನ್ ಮೂಲಕ ನೀರನ್ನು ಒಯ್ತಿದ್ದಾರೆ ಸರ್. 150 ಕಿಲೋಮೀಟರ್ ದೂರ ಇದೆ. ಈ ವಿಷಯ ಜಿಲ್ಲಾಡಳಿತಕ್ಕೂ ಗೊತ್ತಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಗೊತ್ತಿಲ್ಲ, ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿಗೂ ಗೊತ್ತಿಲ್ಲ. ಸರ್, ಇನ್ನೊಂದು ಸರ್, ಪ್ರಮುಖವಾಗಿ 5 TMC ನೀರು ಹೋಯ್ತಾ ಇದ್ದಾರೆ ಸರ್. 5 TMC ನೀರು ಹೋದ್ರೆ TMC ಎಲ್ಲ ಆಗಲ್ಲ ರೀ. 5 TMC ನೀರು ಎಲ್ಲಿ? 5 TMC ನೀರು ಬೆಂಗಳೂರಿಗೆ ಹೋಗಲ್ಲ, ಇನ್ನು ಅಲ್ಲಿಗೆಲ್ಲ ಹೋಗ್ತದೆ. ಈಗ ನಾನು 6 TMC ನೀರನ್ನ ಎಕ್ಸ್ಟ್ರಾ ಸೇರಿಸಿದ್ದೀನಿ ಬೆಂಗಳೂರಿಗೆ. ಎಷ್ಟಪ್ಪ ಡಯಾಮೀಟರ್ ಬೇಕು ಅನ್ನೋದು ನಿಮಗೇನು ಅರ್ಥ ಆಗಿಲ್ಲ. ಅದೆಲ್ಲ ಸುಮ್ಮನೆ ಯಾರ ಮಾತು ಕೇಳ್ಕೊಂಡು ಅವೆಲ್ಲ ಮಾತಾಡೋಕೆ ಹೋಗ್ಬಿಟ್ಟು ಎನ್ನೆ ಎಲ್ಲ ನನ್ನ ಹತ್ರ ಇವರು ಪ್ರಕಾಶ್, ಇವರು ನಮ್ಮ ಹುಕ್ಕೇರಿ ಶಾಸಕರು ನಿಖಿಲ್ ಕತ್ತಿ ಅವರು ಭೇಟಿ ಮಾಡಿದರು. ಅವರು ಕೆಲವು ವಿಚಾರಗಳೆಲ್ಲ ತಿಳಿಸಿದ್ದಾರೆ. ನಾನು ನಿನ್ನೆಲ್ಲ ರಿವ್ಯೂ ಮಾಡಿದ್ದೀನಿ. ಈ ವಿಚಾರ ಎಲ್ಲ ರಿವ್ಯೂ ಮಾಡಿದ್ದೀನಿ. ತಿರ್ಗೆಲ್ಲ ವರದಿ ಕೇಳಿದ್ದೀನಿ. 21ನೇ ತಾರೀಕು ಆಗಲಿ. ಅದಾದಮೇಲೆ ಏನು ಬೇಕು ಅದಕ್ಕೆಲ್ಲ ಸೂಕ್ತ ಬಂದೋಬಸ್ತು ಕ್ರಮ ಏನು ಬೇಕು ನಿಮ್ಮ ಗಮನಕರ ಐತೆ ಸರ್. ಯಾವುದೇ ಆಗಲಿ ಕೊಡಬೇಕಾದ್ರೆ ಅಫಿಷಿಯಲ್ ಪರ್ಮಿಷನ್ ಬೇಕು. ಹಂಗೆಲ್ಲ ಇಂಡಸ್ಟ್ರೀಸ್ಗಾಗಲಿ ಯಾರಿಗಾಗಲಿ ಅದಕ್ಕೆಲ್ಲ ಹೊಸದಾಗಿ ನಾನು ರೇಟು ಕೂಡ ಎನ್ಹಾನ್ಸ್ಮೆಂಟ್ ಮಾಡಿದ್ದೀನಿ. ಮೊದಲಿದ್ದ ರೇಟ್ಗೂ ಈಗಿನ ರೇಟ್ಗೂ ನೀರು ಕೊಡಬೇಕಾದ್ರೆ ಎನ್ಹಾನ್ಸ್ಮೆಂಟ್ ಮಾಡಿದ್ದೀನಿ. ಈಗ ಸೆಂಟ್ರಲ್ ಗೌರ್ಮೆಂಟು ಕೂಡ ಒಂದು ಪಾಲಿಸಿ ಕಳಿಸ್ಕೊಟ್ಟಿದ್ದಾರೆ. ಈ ವಾಟರ್ದ ಬಗ್ಗೆ, ಒಂದು ನೀರಿನ ಬಳಕೆ ಬಗ್ಗೆ, ನೀರಿನ ಉಪಯೋಗದ ಬಗ್ಗೆ ಒಂದು ಹೊಸ ಪಾಲಿಸಿನ ಮಹಾರಾಷ್ಟ್ರ, ಪಂಜಾಬ್ ಮಾದರಿಯಲ್ಲಿ ಕಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಸೆಂಬ್ಲಿಯಲ್ಲಿ ಅದನ್ನು ಇಡ್ತೀವಿ. ಈಗ ನಾನು ಅಸೆಂಬ್ಲಿಯಲ್ಲಿ ಅದನ್ನು ಮುಖ್ಯಮಂತ್ರಿಗಳು ಅದನ್ನು ಘೋಷಣೆ ಮಾಡೋರು ಕೂಡ ಇದ್ದಾರೆ. ಸೊ ಇವೆಲ್ಲ ಆದಮೇಲೆ ನಿಮ್ಗೆ ನಾನು ತಿಳಿಸ್ತೀನಿ. ನೀರು ಯಾರು ಕೂಡ ಆ ರೀತಿ ಬಳಕೆ ಮಾಡಿಕೊಳ್ಳಿಕ್ಕೆ ಪ್ರತಿಯೊಬ್ಬ ರೈತ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ನಗರಗಳಿಗೆ ಕುಡಿಯೋ ನೀರು ಇರಬೇಕು, ಅದಕ್ಕೆಲ್ಲ ಲೆಕ್ಕಾಚಾರ ಕರೆಕ್ಟಾಗಿ ಇರಬೇಕಾಗ್ತದೆ. ಆಗ್ತದಪ್ಪ, ಎಲ್ಲ ಆಗ್ತದೆ. ಈಗ ಡ್ಯಾಮ್ ನಿಮ್ಮ ವ್ಯಾಪ್ತಿಯೊಳಗೆ ಬರ್ತಾವೆ, ನಿಮ್ಗಾರ ಗೊತ್ತಿಲ್ಲ ಸರ್ ಅದು? ನೋಡಪ್ಪ, ಎಲ್ಲ ಗೊತ್ತಿದೆ ನನಗೆ. ಈಗ ಯಾಕೆ ಆ ಟೈಮ್ ಬರಲಿ, ನನ್ನ ಮಾತಾಡ್ತೀನಿ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲ ಸರ್ ಈ ವಿಷಯ.